ಇದು ಬಹಳ ವರ್ಷಗಳ ಹಿಂದೆ ನಡೆದ ಕಥೆಯಾಗಿದೆ. ರಾಮುಹಳ್ಳಿ ಎಂಬ ಒಂದು ಹಳ್ಳಿ ಇತ್ತು. ಊರಿನ ಹಾದಿಯ ಮಧ್ಯೆ ಒಂದು ಹಳೆಯ ಬೃಹತ್ ಮರವಿತ್ತು. ಜನರು ಅದನ್ನು ಆ ಹುಟ್ಟಿನ ಗಿಡ ಅಂತ ಕರೆಯುತ್ತಿದ್ದರು. ಆ ಮರ ಯಾವಾಗ ಹುಟ್ಟಿತು ಎಂದು ಯಾರಿಗೂ ತಿಳಿದಿರಲಿಲ್ಲ ಮತ್ತು ಕೆಲವು ಜನ ಮರದ ಬಳಿ ಹೋದವರು ಕಣ್ಮರೆಯಾಗಿದ್ದರು. ಅಂದಿನಿಂದ ಮರದ ಬಗ್ಗೆ ಊರಿನ ಜನರಿಗೆ ಭಯವಿತ್ತು. ಕೆಲವರು ಹೇಳುವ ಪ್ರಕಾರ ರಾತ್ರಿ ಹೊತ್ತು ಯಾರಾದರೂ ಆ ಮರದ ಬಳಿ ಹೋದರೆ ಅವರನ್ನು ಏನಾದರೂ ವಿಚಿತ್ರವಾದ ಅನುಭವ ಆಗುತ್ತದೆ ಮತ್ತು ಕೆಲವು ಮಂದಿ ಸಾವಿಗೀಡಾಗಿದ್ದಾರೆ. ಅದೇ ಕಾರಣದಿಂದ ಹಳ್ಳಿಯ ಜನರು ಬೆನ್ನು ತಿರುಗಿ ಆ ಮರದ ಕಡೆ ನೋಡಲು ಹೆದರುತ್ತಿದ್ದರು. ಅಂದ ಹಾಗೆ ರವಿ ಎಂಬ ಯುವಕ ಅಜ್ಜನ ಮನೆಯಲ್ಲಿದ್ದುಕೊಳ್ಳಲು ಬಂದಿದ್ದ. ಆತ ಅದೇ ಹಳ್ಳಿಯಿಂದ ದೂರವಿದ್ದ ನಗರದಲ್ಲಿ ಓದುತ್ತಿದ್ದ. ರಾತ್ರಿ ಹೊತ್ತು ಅಜ್ಜನು ಆ ಮರದ ಬಗ್ಗೆ ಹೇಳಿದಾಗ ರವಿಗೆ ತುಂಬಾ ಕುತೂಹಲ ಉಂಟಾಯಿತು. ನೀವು ಹೀಗೆ ಹೆದರುತ್ತಿರೋದು ಬೇಡ. ನಾನು ಆ ಮರದ ಬಳಿ ಹೋಗಿ ಏನೂ ಇಲ್ಲ ಅಂತ ತೋರಿಸುತ್ತೇನೆ ಎಂದು ಅವನು ಗಟ್ಟಿಯಾಗಿ ಹೇಳಿದ. ಅದರಿಂದಲೇ ನಸುಕಿನಲ್ಲಿ ರಾತ್ರಿ 10 ಗಂಟೆಗೆ ಎಲ್ಲರೂ ನಿದ್ದೆಗೆ ಜಾರಿದಾಗ ರವಿ ಮರದ ಬಳಿ ಹೋಗುವ ನಿರ್ಧಾರವನ್ನೇ ಕೈಕೊಂಡ. ಗಾಳಿ ಜೋರಾಗಿ ಬೀಸುತ್ತಿತ್ತು. ಆಕಾಶದಲ್ಲಿ ಮೋಡಗಳು ಕವಿದಿದ್ದವು ಮತ್ತು ಸುತ್ತಮುತ್ತ ಜಾಡಿಲ್ಲದ ನಿಶ್ಶಬ್ದತೆಯಲ್ಲಿಯೇ ರವಿ ಆ ಮರದ ಬಳಿ ಬಂದ. ಆ ಮರದ ಹತ್ತಿರ ಬಂದಾಗ ಆ ಮರದ ಎಲೆಗಳು ಅಲುಗಾಡಲು ಶುರು ಮಾಡಿದವು. ಹಾಗೆ ಆತನ ಹೃದಯ ಬಡಿತವೂ ಕೂಡ ಹೆಚ್ಚಾಯಿತು. ಆ ಮರದ ಹತ್ತಿರ ಹೋದಾಗ ಏನೋ ಬಾಬಾ ಎಂದು ಕರೆದಂತಾಯಿತು. ರವಿ ಹೆದರಿ ಅಲ್ಲಿಂದ ಹೊರಟು ಹೋಗಲು ಪ್ರಯತ್ನಿಸಿದ. ಅಕಸ್ಮಾತ್ವಾಗಿ ಮರದ ಪಕ್ಕದಲ್ಲಿ ಅವನು ಹಾಳಾದ ಹಳೆಯ ಬಾವಿಯ ಮುಂದೆ ನಿಂತಿದ್ದೆನೆಂದು ಆತ ತಕ್ಷಣ ಅರಿತುಕೊಂಡ. ಅದೆಷ್ಟೇ ಪ್ರಯತ್ನಿಸಿದರೂ ರವಿಗೆ ಅಲ್ಲಿಂದ ಓಡಲು ಆಗಲೇ ಇಲ್ಲ. ಊರಿನ ಹಳೆಯ ಕಥೆಯಂತೆ ಅವನು ಕೂಡ ಯಾರಿಗೂ ಕೂಡ ತಿಳಿಯದೆ ಮಾಯವಾದ. ಆ ರಾತ್ರಿ ರವಿ ಕಣ್ಮರೆಯಾದ ಮುಂಜಾನೆ ಅವನ ಚಪ್ಪಲಿ ಮಾತ್ರ ಮರದ ಬಳಿಯ ಬಾವಿಯ ಬಳಿ ದೊರೆಯಿತು.